ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಮುದ್ರವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಈ ಮುದ್ರದ ಹೆಸರು ಏನಾಗಿದೆ ಅಂತಂದ್ರೆ ಕುಬೇರ ಮುದ್ರ. ಕುಬೇರ ಅಂದ್ರೆ ಹೆಸರೇ ಸೂಚಿಸ್ತದೆ ಶ್ರೀಮಂತನಾಗುವಂಥದ್ದು, ಧನವಂತನಾಗುವಂಥದ್ದು, ರಿಚ್ ಆಗುವಂಥದ್ದು, ಮತ್ತೆ ಪ್ರಾಸ್ಪರಸ್ ಆಗುವಂಥದ್ದು. ಎಲ್ರಿಗೂ ಇಚ್ಛೆ ಇದೆ ಶ್ರೀಮಂತನಾಗ್ಬೇಕಂತ, ಆದ್ರೆ ಎಲ್ರಿಗೂ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಶ್ರೀಮಂತನಾಗ್ಬೇಕಂತಂದ್ರೆ ಅಲ್ಲಿ ಬಹಳ ವಿಘ್ನಗಳಿದ್ದಾವ. ನಾವು ಆ ವಿಘ್ನಗಳನ್ನು ಪಾರ್ ಮಾಡ್ಕೊಂಡು ಹೋಗೋದೇ ಕಷ್ಟ. ಈ ಮುದ್ರವನ್ನು ರಿಸರ್ಚ್ ಮಾಡಲಾಗಿದೆ ಕೆಲವೊಂದು ಕಂಟ್ರಿಲಿ. ಏನ್ ಮಾಡಿದ್ರಂತೆ, 2 ಗ್ರೂಪ್ ಅನ್ನು ಮಾಡಿದ್ರಂತೆ. ಒಂದು ಕಂಟ್ರೋಲ್ ಗ್ರೂಪ್, ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಗ್ರೂಪ್. ಕಂಟ್ರೋಲ್ ಗ್ರೂಪ್ ಅಲ್ಲಿ ಏನ್ ಮಾಡೋದಂತಂದ್ರೆ ಅವರಿಗೆ ಯಾವುದೇ ತರದ ಮುದ್ರೆಯನ್ನು ಹೇಳ್ಕೊಡಂಗಿಲ್ಲ, ಮತ್ತೆ ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಿಸಂಗಿಲ್ಲ. ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲಾಗ್ತದೆ. ಅಲ್ಲೇನ್ ಮಾಡ್ತಾರೆ, ಮುದ್ರವನ್ನು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ಮತ್ತೆ ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕಾಗುತ್ತೆ. ಮಾಡಾದಾಗ ಅವರ ಒಂದು ಶ್ರೀಮಂತಿಕೆ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾರಂತೆ. ಆವಾಗ ಏನಾಯ್ತಂತಂದ್ರೆ ಯಾರು ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿದ್ರು ಅವ್ರದ್ದೇನಾಯ್ತಂತಂದ್ರೆ ಶ್ರೀಮಂತಿಕೆ ಜಾಸ್ತಿ ಆಗ್ತಾ ಹೋಯ್ತಂತೆ. ಎಲ್ಲ ಕಡೆಯಿಂದ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಕಂಟ್ರೋಲ್ ಗ್ರೂಪ್ ಅಂತಂದ್ರೆ ಅಲ್ಲಿ ಏನು ಮುದ್ರ ಮಾಡಂಗಿಲ್ಲ, ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಂಗಿಲ್ಲ, ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ. ಏನ್ ಕನ್ಕ್ಲೂಷನ್ ಏನಂತಂದ್ರೆ, ಸೊ ಮುದ್ರ ಯಾವ ರೀತಿ ವರ್ಕ್ ಆಗ್ತದೆ. ಸೊ ಆ ಮುದ್ರ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಸೊ ನಾನು ಹೇಳಿದ ಪ್ರಕಾರ ನಮ್ಮ ದೇಹದಲ್ಲಿ ಪಂಚಪ್ರಾಣಗಳಿದ್ದಾವೆ, ಪಂಚತತ್ವಗಳಿದ್ದಾವೆ, ಅದರಲ್ಲೂ ಸಹ ಉಪಪ್ರಾಣಗಳಿದ್ದಾವೆ. 5 ಬೆರಳುಗಳು 5 ತತ್ವಗಳನ್ನು ತಿಳಿಸ್ತಿದ್ದೆ. ಹಾಗಾದ್ರೆ ಈ ಮುದ್ರ ಯಾವ ರೀತಿ ಕೆಲಸ ಮಾಡ್ತಿದೆ ಅದನ್ನು ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಇಲ್ಲೇನಂತಂದ್ರೆ ಎಲ್ಲ ಬೆರಳುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಹರಿತಾ ಇರ್ತಿತ್ತು. ನಮ್ಗೆ ಗೊತ್ತಿರಂಗಿಲ್ಲ, ಇದು ಬಹಳ ಸೂಕ್ಷ್ಮ. ಹಾಗಾದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಹೆಬ್ಬೆರಳು ಎಂಬುದು ವೆರಿ ಇಂಪಾರ್ಟೆಂಟ್. ಮತ್ತೆ ಈ ಬೆರಳುಗಳು, ಹೆಬ್ಬೆರಳನ್ನು ಏನ್ ಮಾಡ್ಲಾಗ್ತಿದೆ, ಎಲ್ಲಾ ಬೆರಳಿಗೆ ತಾಗಿಸ್ಲಾಗ್ತದೆ. ಅವಾಗ ಏನಾಗ್ತದೆ, ಎನರ್ಜಿ ಏನಾಗ್ತಿದೆ, ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪಂಚ ತತ್ವಗಳು ಏನಾಗ್ತಿದೆ, ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಮುದ್ರದಲ್ಲಿ ಏನಂತಂದ್ರೆ, ನೀವು ಈ ಬೆರಳನ್ನು ಎಲ್ಲಾ ಬೆರಳಿಗೆ ತಾಗಿಸಿದಾಗ ಏನಾಗ್ತಿದೆ, ಪಂಚತತ್ವಗಳು ಬ್ಯಾಲೆನ್ಸ್ ಆಗ್ತದೆ. ಹಾಗೆ ಈ ಬೆರಳನ್ನು ಈ 4 ಬೆರಳಿನ ಕೆಳಗೆ ಅಥವಾ ಯಾವುದೇ ಭಾಗದಲ್ಲಿ ತಾಕ್ಸ್ರೆ ಏನಾಗ್ತಿದೆ, ನಮ್ಮ ಪಂಚತತ್ವಗಳು ಜಾಸ್ತಿ ಆಗುತ್ತೆ. ಹಾಗೆ ಈ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಕೆಳಗೆ ತಾಕ್ಸಿದಾಗ ಏನಾಗ್ತಿದೆ, ಎಲ್ಲ ತತ್ವಗಳು ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಬ್ಯಾಲೆನ್ಸ್ ಮಾಡುವಂಥದ್ದು, ಹೆಚ್ಚು ಮಾಡ್ಕೊಳ್ಳುವಂಥದ್ದು, ಮತ್ತೆ ಕಡಿಮೆ ಮಾಡ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಮುದ್ರ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇರ್ತಿದೆ. ಅದು ನಮ್ಗೆ ಗೊತ್ತಿರಂಗಿಲ್ಲ. ಕೆಲವರು ತಿಳ್ಕೊಳ್ಬಹುದು, ಹಿಂಗ್ ಟಚ್ ಮಾಡೋದ್ರಿಂದ ಏನಾಗ್ತಿದೆ ಆಗುತ್ತೆ. ನೀವು ನಂಬಿಕೆ ಇರ್ಬೇಕು. ನಂಬಿಕೆಯಿಂದ ಜಗತ್ ನಿಂತಿದೆ. ಎಲ್ಲಿ ತನಕ ನೀವು ನಂಬಲ್ಲ ಅಲ್ಲಿ ತನಕ ನಿಮ್ಗೆ ಮುದ್ರ ಕೆಲಸ ಮಾಡಲ್ಲ. ನಂಬಿಕೆ ಎಂಬುದು ವೆರಿ ಇಂಪಾರ್ಟೆಂಟ್. ಆವಾಗ ಏನಾಗ್ತಿದೆ, ಮುದ್ರ ಒಂದು ಮ್ಯಾಜಿಕ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾದ್ರೆ ಈ ಮುದ್ರವನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದು ಏನಾಗ್ಬಹುದು ಅಂತಂದ್ರೆ ನಿಮ್ಮ ಶ್ರೀಮಂತಿಕೆ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ಕೆಲವರಿಗೆ ಏನಾಗ್ತಿದೆ, ಸಾಲ ಕೊಟ್ಟಿರ್ತಾರೆ, ಬರಂಗಿಲ್ಲ. ಅವಾಗ ಈ ಮುದ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ ಪಾಸಿಟಿವ್ ಸಂಕಲ್ಪ ಮಾಡಿದಾಗ ಏನಾಗ್ತದೆ, ನಿಮ್ಗೆ ದುಡ್ಡು ಆಶ್ಚರ್ಯ ರೀತಿಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಿದೆ, ಬ್ಯಾಂಕಲ್ಲಿ ಲೋನ್ ಆಗಂಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಈ ಸಂಕಲ್ಪಗಳನ್ನು ಮಾಡ್ಬೇಕು. ಈ ಮುದ್ರವನ್ನು ಸಹ ಮಾಡಿದಾಗ ಏನಾಗ್ತಿದೆ, ನಿಮ್ಗೆ ಲೋನ್ ಈಸಿಯಾಗಿ ಸಿಗ್ತದೆ. ಕೆಲವರಿಗೆ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಮುದ್ರವನ್ನು 5 ನಿಮಿಷ ಪ್ರಾಕ್ಟೀಸ್ ಮಾಡಿ ತಕ್ಷಣ ನಿಮ್ಗೆ ಕಾರ್ ಪಾರ್ಕಿಂಗ್ ಸಿಕ್ಬಿಡ್ತದೆ. ಕೆಲವರಿಗೆ ಫೈನಾನ್ಷಿಯಲ್ ಬಹಳ ಪ್ರಾಬ್ಲಮ್ ಇರ್ತಿದೆ, ಊಟ ಮಾಡ್ಲಿಕ್ಕೂ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಮಕ್ಕಳ ಒಂದು ಫೀಸ್ ಕಟ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಅವಾಗ ಏನ್ ಮಾಡ್ಬೇಕು, ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆ ಕೆಲವರು ಬಡವರಾಗಿ ಉಳ್ಕೊಳ್ತಾರಂತಂದ್ರೆ ಅವ್ರು ಏನ್ ಮಾಡ್ತಾರಂದ್ರೆ ನೆಗೆಟಿವ್ ಸಂಕಲ್ಪಗಳನ್ನು ಮಾಡ್ತಾರೆ. ಅಂದ್ರೆ ಬೆಳಗಿಂದ ಹಿಡಿದು ಸಾಯಂಕಾಲ ತನಕ ಏನ್ ನೆಗೆಟಿವ್ ಸಂಕಲ್ಪ ಮಾಡ್ತಾರಂತಂದ್ರೆ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ದುಡ್ಡೇ ಸಿಗ್ತಾ ಇಲ್ಲ, ಏನೆಲ್ಲ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ, ನಾನು ಶ್ರೀಮಂತನಿಲ್ಲ,
ಮತ್ತೆ ಕಂಪೇರ್ ಮಾಡ್ತಾರೆ, ಅವ್ರ ದುಡ್ಡಿಗೆ ಇವ್ರ ದುಡ್ಡಿಗೆ ಕಂಪೇರ್ ಮಾಡ್ತಾರೆ, ಅವ್ರ ಜೊತೆ ಜಾಸ್ತಿ ಇದೆ, ನನ್ನ ಹತ್ರ ಕಡಿಮೆ ಇದೆ. ಈ ರೀತಿ ಕಂಪೇರ್ ಮಾಡೋದ್ರಿಂದ, ಈ ರೀತಿ ಸಂಕಲ್ಪಗಳನ್ನ ಮಾಡೋದ್ರ ಏನಾಗ್ತಿದೆ ಅಂತಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಗೆ 90% ಪವರ್ ಇರುತ್ತೆ. ನೀವು ಈ ಸಂಕಲ್ಪಗಳನ್ನು ಕೊಟ್ಟಾಗ ಏನ್ ಮಾಡ್ತಿದ್ದ, ಸಬ್ ಕಾನ್ಸಿಯಸ್ ಮೈಂಡಿಗೆ ಲಾಜಿಕ್ ಗೊತ್ತಿಂಗಿಲ್ಲ. ಸಬ್ ಕಾನ್ಸಿಯಸ್ ಮೈಂಡಿಗೆ ಲಾಜಿಕ್ ಗೊತ್ತಿಲ್ಲ. ಅದೇನ್ ಮಾಡ್ತಿದ್, ನೀವೇನ್ ಸಂಕಲ್ಪ ಕೊಡ್ತೀರೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆದ್ರೆ ಕಾನ್ಸಿಯಸ್ ಮೈಂಡಿಗೆ ಲಾಜಿಕ್ ಗೊತ್ತಿದೆ, ಸಬ್ ಕಾನ್ಸಿಯಸ್ ಮೈಂಡಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಭಗವದ್ಗೀತೆ ಹೇಳ್ತಿದೆ, ಯದ್ ಭಾವಂ ತದ್ಭವತಿ. ನೀವು ಯಾವ ರೀತಿ ಯೋಚಿಸ್ತೀರ ಅದೇ ರೀತಿ ಆಗ್ತಾ ಹೋಗ್ತೀರ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಶ್ರೇಷ್ಠ ಸಂಕಲ್ಪಗಳನ್ನು ಮಾಡೋದ್ರಿಂದ, ಜೊತೆಯಲ್ಲಿ ಮುದ್ರೆಗಳನ್ನು ಮಾಡೋದ್ರಿಂದ ನಾವು ಎಲ್ಲಾ ಸಿದ್ಧಿಗಳನ್ನು ಮಾಡ್ಕೊಳ್ಬಹುದು. ನೀವು ದುಡ್ಡು ಬೇಡ ಅಂದ್ರೂ ಸಹ ಏನಾಗ್ತಿದೆ, ಮುದ್ರೆ ಮಾಡೋದ್ರಿಂದ ನಿಮಗೆ ದುಡ್ಡು ಏನಾಗ್ತಿದೆ, ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ, ಬಹಳ ಕ್ರಿಟಿಕಲ್ ಇದ್ದಾಗ ಏನ್ ಮಾಡ್ಬೇಕಂತಂದ್ರೆ ಈ ಮುದ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಹಣ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಆಶ್ಚರ್ಯ ಆಗ್ತದೆ. ಸೊ ಈ ಮುದ್ರದ ಪಾವರೇ ಅಷ್ಟೊಂದಿದೆ. ಮತ್ತು ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಬೇಕು. ಹಾಗೆ ನಾವೇನ್ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ, ಈ ದೇಹದಿಂದ ಭಿನ್ನನಾಗುವಂತ ಪ್ರಾಕ್ಟೀಸ್, ನಾನು ಸೋಲ್ ಅಂತ ಅಭ್ಯಾಸ ಪ್ರಾಕ್ಟೀಸ್. ಹಾಗೆ ನಾವೇನ್ ಮಾಡ್ಬೇಕಂತಂದ್ರೆ ಸೋಲ್ ಕಾನ್ಸಿಯಸ್ ಅನ್ನು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಆತ್ಮಾಭಿಮಾನಿ ಆಗುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಗಾಡ್ ಕಾನ್ಸಿಯಸ್ ಅನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಇವೆರಡು ಇತ್ತಂತಂದ್ರೆ ನೀವೇನ್ ಬೇಕಾದ್ರೆ ಅಚೀವ್ ಮಾಡ್ಬೋದು. ಪ್ಲಸ್ ಜೊತೆಯಲ್ಲಿ ಮುದ್ರಾ ಮತ್ತೆ ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಿದಾಗ ನಿಮ್ಗೆ ಏನ್ ಸಿದ್ಧಿ ಆಗ್ಬೇಕು ಎಲ್ಲವನ್ನೂ ಸಿಗುತ್ತೆ. ಅದಕ್ಕೆ ವಿಧಿ ಮತ್ತು ಸಿದ್ಧಿ. ಯಾರು ವಿಧಿಯನ್ನು ಅನುಸರಿಸ್ತಾರ ಅವರಿಗೆ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಹಾಗಾದ್ರೆ ಈ ಮುದ್ರವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ ನೋಡೋಣ. ಇಲ್ಲೇನ್ ಮಾಡ್ಬೇಕಂತಂದ್ರೆ, ಈ ಎರಡು ಬೆರಳು, ಯಾವುದು ನಮ್ಮ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳನ್ನು ಹೆಬ್ಬೆರಳಿಗೆ ತಾಕ್ಸ್ಬೇಕು ಈ ರೀತಿ. ಹಾಗೆ ಈ ಎರಡು ಬೆರಳುಗಳನ್ನು ನಮ್ಮ ಹೆಬ್ಬೆರಳಿನ ಬುಡದಲ್ಲಿ ತಾಕ್ಸ್ಬೇಕು ಈ ರೀತಿ, ಟಚ್ ಆಗ್ಬೇಕು ಈ ರೀತಿ. ಸೊ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ತೊಡೆ ಮೇಲೆ ಇಟ್ಕೊಳ್ಬಹುದು. ಇಟ್ಕೊಂಡು ಏನ್ ಮಾಡ್ಬೇಕು, ನೀವು ಮೆಡಿಟೇಷನ್ ಮಾಡ್ಬೇಕಾದಾಗ ಅಥವಾ ಬೆಳಗಿನ ಸಮಯದಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಸಿದ್ಧಿಯನ್ನು ನೀವು ಪಡ್ಕೊಳ್ಬಹುದು. ಒಂದು 21 days ನಲ್ಲಿ ನಿಮಗೆ ಏನೇನು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಈಸಿಯಾಗಿ ಬರ್ತಾ ಹೋಗ್ತಿದೆ, ಯಾವುದೇ ವಿಘ್ನಗಳಿಲ್ಲದೆ. ಇದನ್ನು ನಡೀತಾ ಇರ್ಬೇಕಾದ್ರೆ ಮಾಡ್ಬೋದು, ಟಿವಿ ನೋಡ್ತಾ ಇರ್ಬೇಕಾದ್ರೆ ಮಾಡ್ಬೋದು, ವಾಕ್ ಮಾಡ್ತಾ ಇರ್ಬೇಕಾದ್ರೆ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನಂತಂದ್ರೆ, ಈ ಮುದ್ರಾ ಮಾಡ್ತಾ ಇರ್ಬೇಕಾದಾಗ ಪಾಸಿಟಿವ್ ಸಂಕಲ್ಪಗಳನ್ನು ಮಾಡ್ಬೇಕು. ಏನ್ ಪಾಸಿಟಿವ್ ಸಂಕಲ್ಪ ಮಾಡ್ಬೇಕಂತಂದ್ರೆ, ನಾನು ಶ್ರೀಮಂತನಾಗಿದ್ದೇನೆ, ಎಲ್ಲ ಕಡೆಯಿಂದ ನನಗೆ ಹಣ ಬರ್ತಾ ಇದೆ, ಈ ರೀತಿ ವಿಜುವಲೈಸೇಷನ್ ಮಾಡ್ಬೇಕು. ಹಾಗೆ ಈ ಸಂಕಲ್ಪವನ್ನು ಪರಮಾತ್ಮನ ಜೊತೆ ಕೊಡ್ಬೇಕು. ಪರಮಾತ್ಮನಿಗೆ ಏನ್ ಹೇಳ್ಬೇಕಂತಂದ್ರೆ, ನಾನೇನೇನು ಸಂಕಲ್ಪ ಮಾಡ್ತೀನಿ ಎಲ್ಲವನ್ನು ಸಿದ್ಧಿ ಆಗ್ಲಿ. ಸೊ ನನ್ಗೇನೇನ್ ಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಈ ಮುದ್ರದ ಜೊತೆಗೆ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿಕೊಂಡು ಪರಮಾತ್ಮನಿಗೆ ಸಂಕಲ್ಪವನ್ನು ಅರ್ಪಿಸುವುದು. ಆವಾಗ ಕೆಲವರಿಗೆ 1 ದಿವಸದಲ್ಲಿ ಸಿದ್ಧಿ ಆಗ್ಬೋದು, ಕೆಲವರಿಗೆ 1 ವಾರದಲ್ಲಿ ಆಗ್ಬೋದು, ಕೆಲವರಿಗೆ 21 ದಿವಸದಲ್ಲಿ ಆಗ್ಬೋದು. 21 ದಿವಸದಲ್ಲಿ ಆಗೋದಂತೂ ಗ್ಯಾರಂಟಿ. ಹಾಗಾದ್ರೆ ಟೈಮ್ ಎಷ್ಟು? ಹಾಗಾದ್ರೆ ಇದ್ರ ಟೈಮ್ ಡ್ಯೂರೇಷನ್ ಏನಂತಂದ್ರೆ, ಡೈಲಿ 15 ನಿಮಿಷ ಅಥವಾ ಅರ್ಧ ಗಂಟೆ ನೀವೇನ್ ಮಾಡ್ಬೋದು, ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬೆಳಿಗ್ಗೆ 15 ನಿಮಿಷ ಅಥವಾ ಸಾಯಂಕಾಲ 15 ನಿಮಿಷ ಮಾಡ್ತಾ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾ ಹೋದಾಗ ಏನಾಗ್ತಿದೆ, ನಿಮ್ಮ ಫೈನಾನ್ಷಿಯಲ್ ಏನು ವಿಘ್ನಗಳಿದ್ದಾವೆ ಅದೆಲ್ಲ ದೂರ ಆಗಿ ನಿಮ್ಗೆ ಹಣದ ಹೊಳೆನ ಏನಾಗ್ತಿದೆ, ಹರಿತಾ ಹೋಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ತಿದೆ, ಮುದ್ರಾ ಮಾಡ್ಕೊಂಡು ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ರಿ, ಅವಾಗ ಏನೇನ್ ಬರ್ಬೇಕೋ ಎಲ್ಲವೂ ನಿಮ್ಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಸಂಕಲ್ಪಗಳನ್ನು ಮಾಡ್ಬೋದು. ಜಾಗ ಪರ್ಚೇಸ್ ಮಾಡ್ಬೇಕಾದಾಗ, ಅಥವಾ ಮನೆ ಖರೀದಿ ಮಾಡ್ಬೇಕಾದಾಗ, ಅಥವಾ ವಾಹನ ಖರೀದಿ ಮಾಡ್ಬೇಕಾದಾಗ, ಸೊ ಏನೇ ನೀವು ಖರೀದಿ ಮಾಡ್ಬೇಕಾದಾಗ ಈ ಮುದ್ರಾ ಮಾಡ್ಕೊಂಡು ನೀವು ಹೋಗ್ರಿ, ಅವಾಗ ಏನಾಗ್ತದೆ, ಈಸಿಯಾಗಿ ನಿಮ್ಗೆ ಪ್ರಾಪ್ತಿ ಆಗ್ತದೆ. ಸೊ ನೋಡಿದ್ರಲ್ಲ, ಕುಬೇರ ಮುದ್ರಾ ಹೆಸರೇ ತೋರಿಸ್ತಿದ್ದು ಯಾವ ರೀತಿ ನೀವು ಕುಬೇರನ ಆಗ್ಬೋದು ಈ ಮುದ್ರವನ್ನು ಮಾಡೋದ್ರಿಂದ. ಸೊ ಈ ಮುದ್ರವನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತಿದೆ, ನೀವು ನಿಧಾನವಾಗಿ ಶ್ರೀಮಂತಿಕೆ ಸ್ಟಾರ್ಟ್ ಆಗುತ್ತೆ. ನೀವೇ ಮಾಡ್ತಾ ಹೋಗ್ರಿ, ಆಶ್ಚರ್ಯಚಕಿತವಾಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನಮಸ್ತೆ.